ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಏಪ್ರಿಲ್ 12 ಮೀಟಪ್ ಇಟ್ಕೊಂಡಿದ್ದೆ. ಲಾಸ್ಟ್ ಮೇ 1ನೇ ತಾರೀಕು ಮೀಟಪ್ ಇಟ್ಕೊಂಡಿದ್ದೆ. ಹೋದ ವರ್ಷ ತುಂಬ ಜನ, ಒಂದು 89 ಜನ ಬಂದಿದ್ರು. ಈ ಸರಿ ಇದು 2ನೇ ಮೀಟಪ್ಪು ಬೆಂಗಳೂರಲ್ಲಿ. ವಿಡಿಯೋ ಮಾಡಿ ಹಾಕಿದ್ದೆ, ಎಲ್ಲರೂ ಬನ್ನಿ ಅಂತ. ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮು ಇಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ, ಆರೆಂಜ್ ಕಲರು ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಇದು ತಗೊಂಡೆ. ಹೇಗೆ ಕಾಣಿಸ್ತಾ ಇದೆ? ನಮ್ಮ ಟೈಲರು ಬೆಳಗ್ಗೆ ತೊಗೊಂಡ್ಬಂದು ಕೊಟ್ಟರು. ನಾನೇನು ಡಿಸೈನ್ ಹೇಳಲಿಲ್ಲ, ಅವರೇ ಹೊಲ್ದು ತೊಗೊಂಡ್ಬಂದು ಕೊಟ್ಟಿರೋದು. ಮತ್ತು ಈ ಹೂವಿಯಲ್ಲಿ ಒಂದು ವಿಶೇಷ ಇದೆ, ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ಹೂವಲ್ಲಿ ಇದು ಮಂಗಳೂರು ಮಲ್ಲಿಗೆ. ನನ್ನ ಮಗಳ ಮನೆಯಲ್ಲಿ ಬಿಡುತ್ತೆ, ಗಿಡ ಇದೆ. ನಮ್ಮ ಬೀಗರು ಅಂದರೆ ನನ್ನ ಮಗಳ ಅತ್ತೆ, ನನ್ನ ಅಳಿಯನಮ್ಮ ನಾಳೆ ಮೀಟಪ್ ಇದೆಯಲ್ಲ ಅಂತ ಹೇಳಿ ಸೂಜಿ ದಾರದಲ್ಲಿ ದಿಂಡ ಕೋಣಿಸಿ ನನಗೆ ಕೊಟ್ಟಿರೋದು. ಉಡ್ಕೊಂಡೋಗಿ ನಂದಿನಿ ಮೀಟಪ್ ಇದೆಯಲ್ಲ ಅಂತ ಹೇಳಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಅನು. ಅವ್ರ ಹೆಸರು ಅನುರಾಧ ಅಂತ ಹೇಳಿ, ಅನು ಅಂತ ಕರಿತೀವಿ. ಥ್ಯಾಂಕ್ ಯು ಅನು. ಮತ್ತು ನಾನು ಈ ಸರಿ ಲಾಸ್ಟ್ ಟೈಮು ಇದು ಮಾಡಿದ್ದೆ, ಒಂದು ಸ್ವೀಟು ಮತ್ತು ಚೋಚೋ ಮಾಡಿಸಿದ್ದೆ. ಈ ಸರಿ ಈ ಥರ ಓಪನ್ನು ಸೆಲು ಟೇಪ್ ಹಾಕ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ ನೋಡಿ. ಈ ಥರ ನಂದು ಬೆಣ್ಣೆ ಕೃಷ್ಣ ವ್ಲಾಗ್ದು DP ಇದೆಯಲ್ಲ, ಆ ಥರದ್ದು ಮಾಡಿಸಿದ್ದೀನಿ. ನಾನೇ ರೆಡಿ ಆರ್ಡ್ರ್ ಕೊಟ್ಟು ಮಾಡಿಸಿ, ಅದಕ್ಕೆ ನಂದು ಚಾನಲ್ ಹೆಸರು ಬರುತ್ತೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಸರಿ ಈ ಥರ ಕೊಡಬೇಕು ಅನ್ನಿಸ್ತು. ಫಸ್ಟ್ ಟೈಮು ಸ್ವೀಟ್ ಕೊಡೋಣ ಅಂತ ಅನ್ನಿಸ್ತು, ಕೊಟ್ಟಿದ್ದೆ. ಈ ಸರಿ ನೋಡಿ ಈ ಥರ ನಮ್ಮದು ಪುಟ್ಟು ಕೃಷ್ಣ ಇದೇ ಥರ ಇರೋದಲ್ವಾ, ಅದಕ್ಕೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಹೇಳಿ ಮಾಡಿಸಿದ್ದೀನಿ ನೋಡಿ. ಈ ಥರ ಮಾಡಿದ್ದೀನಿ. ಮತ್ತು ಎಲ್ಲರೂ ಒಂದೊಂದು ವೆರೈಟಿ ತಿಂಡಿ ತೊಗೊಂಡು ಬರ್ತಾರೆ. ಲಾಸ್ಟ್ ಟೈಮು ಅಷ್ಟೇ, ತುಂಬ ಜನ ತುಂಬ ಥರ ತೊಗೊಂಡು ಬಂದಿದ್ರು. ಆದರೆ ಈ ಸರಿ ಯಾರು ಏನು ತರ್ತಾರೋ ಗೊತ್ತಿಲ್ಲ. ನಾನೊಂದು ದೊಡ್ಡ ಸ್ಟೀಲ್ ಬಾಕ್ಸ್ ತುಂಬ ಮೊಸರನ್ನ ಮಾಡ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಯಾರು ಬರ್ತಾರೆ ಏನೋ ಅಂತ ಗೊತ್ತಿಲ್ಲ. 9:30 ಆಯಿತು. ನಾನು ಇನ್ನು ಹೊರಡೋ ಅಷ್ಟೊತ್ತಿಗೆ ಅಲ್ಲಿಗೆ ನಾನು ತಲುಪೋ ಅಷ್ಟೊತ್ತಿಗೆ 10:30 ಆಗುತ್ತೆ. ಮತ್ತು ನಾನು ಮುಂದೆ ಏನಾಯಿತು ಏನಂತ ಫುಲ್ಲು ಡೀಟೇಲಾಗಿ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗಿದು 1 ವರ್ಷದೊಳಗಡೆನೆ ಬಂತು. ಇನ್ನೂ ಆದಷ್ಟು ಬೇಗ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿಯಾಗಿ, ಕಡಿಮೆ ಆಗೋದಂತೂ ಬೇಗ, ಜಾಸ್ತಿಯಾಗಿ ನನಗೆ ಗೋಲ್ಡನ್ ಬಟನ್ ಬರೋ ಥರ ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಮಾಡಿಕೊಡ್ತೀರಾ ಅಲ್ವಾ? ನೋಡಿ, ಮೀಟಪ್ ಹೊರಟು ವೀಣಾ ಬಂದರು. ಅವ್ರದ್ದು ಚಾನಲ್ ಇಲ್ಲ, ಲೈವಿಂದ ಪರಿಚಯ ಆಯಿತು. ಹಾಗೆ ನಮ್ಮ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ರು. ನಮ್ಮನೆ ಅವ್ರ ಮನೆ ಕೆಂಗೇರಿ ಹತ್ರನೇ, ಅವ್ರ ಮನೆಯೂ ಕೆಂಗೇರಿ, ನಮ್ಮ ಮನೆಗೂ ಅವ್ರ ಮನೆಗೂ ಒಂದು 2 ಕಿಲೋಮೀಟ್ರು ಅಷ್ಟೇ. ಅವ್ರು ಅಲ್ಲಿಂದ ಆಟೋ ಹಿಡ್ಕೊಂಡು ಬಂದಿದ್ರು. ಅದೇ ಆಟೋದಲ್ಲಿ ನಾನು ಬಂದೆ. ವೀಣಾ ಅಂತ ಇವ್ರ ಹೆಸರು. ಲೈವಲ್ಲೆಲ್ಲ ನೀವೆಲ್ಲ ನೋಡಿರ್ಬೋದು. ತುಂಬ ತಮಾಷೆ ಅಂದರೆ ತಮಾಷೆ ಜಾಸ್ತಿ ಅಲ್ವಾ? ಏನು ಮಾತಾಡಿ ನೋಡಿ, ಅದು ನನ್ನ ಪಾಪ ಕೇಳ್ತಾ ಹೇಳೋ ಅಂತೇಳಿ ಏನು ಬಂದು ನಾವು ಇಳಿಬೇಕು. ಇದು ನಮ್ಮದು 2ನೇ ಲಾಸ್ಟು. ನನ್ನ ಫ್ರೆಂಡು ಬಂದಿದ್ಲು, ನಮ್ಮ ಹುಡುಗಿ. ಈ ಸರಿ ವೀಣಾ ಬಂದಿದ್ದಾರೆ. ಇದ್ರದ್ದು ಮುಂದೆ ಯಾರ್ಯಾರು ಬರ್ತಾರೆ ಏನೇನು ಅಂತ ನಾನು ಪ್ರತಿಯೊಂದು ವಿಡಿಯೋ ಹಾಕ್ತೀನಿ. ಈಗ ನೋಡಿ, ಬಾಲಭವನ ಇಲ್ಲೇ ಇಳ್ಕೊಳ್ತೀವಿ ಸರ್. ನೋಡಿ, ಇದೇ ಬಾಲಭವನ. ತುಂಬ ಆಮೇಲೆ ತುಂಬ ರಶ್ ಆಗೋಗುತ್ತೆ. ಇವತ್ತು ಸಂಡೇ ಬೇರೆ. ನೋಡಿ, ಬಾಲಭವನ ಇದು. ಟ್ರೈನ್ ಇರುತ್ತೆ. ಲಾಸ್ಟ್ ಟೈಮು ಮೇ 1ನೇ ತಾರೀಕು ಇಟ್ಟಿದ್ದೆ. ಈ ಸರಿ ಏಪ್ರಿಲ್ 12ಕ್ಕೆ ಇಟ್ಟಿದ್ದೀನಿ. ನೋಡಿ ಪಾಪ, ನನ್ನದು ಲಗೇಜು ಬೀಡೋದು ಅದೇ ಹೇಳಿದ್ನಲ್ಲ, ಮೊಸರನ್ನ ಮಾಡ್ಕೊಂಡು ಬಂದಿದ್ದೆ. ಮತ್ತು ನಂದು ಯೂಟ್ಯೂಬ್ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಮೊಸರನ್ನ ನನ್ನ ಕೈಲಿದೆ, ವೀಣನ ಕೈಲಿ ಒಂದು ಲಗೇಜ್ ಕೊಟ್ಟಿದ್ದೀನಿ. ಪಾಪ ವೀಣಾ
ಪಾಪ ಅಂದರೆ ಪಾಪ ವೀಣಾ. ನೋಡಿ ಬಾಲಭವನಕ್ಕಾಗಲೇ ಟಿಕೆಟಿಗೆ ಲೈನ್ ನಿಂತಿದ್ದಾರೆ. ಇಲ್ಲ ಭಾನುವಾರ ಶನಿವಾರ ತುಂಬ ರಶ್ ಇರುತ್ತೆ ವೀಣಾ. ನೋಡಿ ಬಾಲಭವನ, ನಾವು ಲಾಸ್ಟ್ ಟೈಮು ಇಲ್ಲೇ ಇದ್ವು. ನೋಡಿ ಸುಂದ್ರಿ ನೋಡ್ರಿ ಹಿಂಗೆ ಅಂದ್ಕೊಳ್ತಾ ಇರೋದು. ಇವಾಗ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಪ್ರತಿಯೊಬ್ಬರು ಬಂದು ನನ್ನ ತಪ್ಪಿಕೊಂಡ್ರು. ಈ ಸರಿ ಯಾರು ಬಂದು ತಪ್ಕೊಳ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ. ನೋಡಿ ಮಾಡಿದ್ಯಾ ನೋಡಿ. ಇವ್ರು ಭಾರತಿ ಅಂತ ಹೇಳಿ ಚಾನಲ್ ಇಲ್ಲ ಇವ್ರದ್ದು. ನಾನು ನೋಡೋಕ್ಕಂತಾನೆ ಮೀಟಪ್ಗೆ ಬಂದರು. ನಿನ್ನ ಹೆಸರಿನಪ್ಪ? ರಿಷಿ. ಇವ್ರು ಭಾರತಿ, ಇವ್ರು ಖುಷಿ. ಇಬ್ಬರು ಮಕ್ಕಳು. ನಿಜವಾಗ್ಲೂ ಖುಷಿ ಆಯಿತು ನನಗೆ ಭಾರತಿ ಬಂದಿದ್ದು. ಅದು ನನಗೆ ಒಂದು ನಿಮಿಷ ಬಂದೆ. ಎಲ್ಲಿ ನೋಡಿ ಭಾರತಿಗೆ ನನ್ನ ಮೇಲೆ ನೋವಾಗೋಗಿದೆ ಅಲ್ವಾ ಬರ್ತಿ? ನನಗೋಸ್ಕರ ಕೊಡಿ ಇವಾಗ. ನೋಡಿದ್ರೆ ಅವ್ರು ಫಸ್ಟೇ ಕೊಟ್ಟಿದ್ರು, ನಾನು ಅದನ್ನು ವಿಡಿಯೋ ಮಾಡಿರಲಿಲ್ಲ. ಇವಾಗ ವಿಡಿಯೋ ಮಾಡಿದೆ ನಾನು. ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಯ್ತಮ್ಮ ನನಗೆ. ನೋಡಿ ಹಿಂಗೆ ನಾನೇ ಒಂದು ಹೇಳೋದು, ಒಂದು ಯೂಟ್ಯೂಬ್ ಮಾಡಿರ್ತೀವಿ ನಾವು, ಅದನ್ನು ಖುಷಿಯಿಂದ ಈ ಥರ ಸಪೋರ್ಟ್ ಮಾಡೋರು ಸಿಗ್ತದೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮಲ್ಲೇಶ್ವರಮಲ್ಲಿ ಇರೋದು ಇವರು, ಅದಕ್ಕಂತ ಬಂದಿದ್ದಾರೆ. ಥ್ಯಾಂಕ್ ಯು ಮಕ್ಕಳ. ಕಬ್ಬನ್ ಪಾರ್ಕಲ್ಲಿ ಮೀಟಪ್ ಇಟ್ಕೊಂಡಿದ್ದೆ ಏಪ್ರಿಲ್ 12. ರಮೇಶು ಲಾಸ್ಟ್ ಟೈಮು ಬಂದಿದ್ದರು. ರಮೇಶು ಅವ್ರ ಮಿಸ್ಸಸ್ಸು ಅವರಿಬ್ಬರು ಮಕ್ಕಳು ಬಂದಿದ್ದಾರೆ. ಅಲ್ಲಿ ನೋಡಿ, ರಮೇಶ್ ಅವರಿಬ್ಬರು ಮಕ್ಕಳು. ಮತ್ತು ಇವರು ಜ್ಯೋತಿ ಅಂತ. ಫಸ್ಟ್ ಅವ್ರ ಹೆಸರೆಲ್ಲ ಹೇಳ್ಬಿಡ್ತೀನಿ, ಆಮೇಲೆ ಅವ್ರ ಚಾನಲ್ಗಳ ಹೆಸರು ಹೇಳ್ತೀನಿ. ಆಮೇಲೆ ಇವಳು ತನು ಬಂದಿದ್ದಾರೆ. ಇವ್ರು ತನು ಅಂತೆ, ಇವಳು ತನು. ನಿನ್ನ ಹೆಸ್ರಮ್ಮ? ಲಲಿತಾ. ಆಮೇಲೆ ಇವಳು ಯಾರೋ ಗೊತ್ತಿಲ್ಲ ನನಗೆ. ಅವಳಿಗೆ ನಾಚಿಕೆ, ಅವಳ ಮುಖ ನೋಡಲ್ಲ. ಇವ್ರ ಹೆಸರು ಪ್ರತಿಮಾ ಅಂತೇಳಿ. ಇವಳು ಯಾರೋ ಗೊತ್ತಿಲ್ಲ ನನಗೆ. ಇವಳು ಯಾರು ಅಂತಲೇ ಗೊತ್ತಿಲ್ಲ. ಇವಳು ಚಾನಲ್ ಇಲ್ಲ, ಹಾಗಾಗಿ ಅವ್ನು ಸುಮ್ಮನೆ ನನ್ನ ನೋಡೋಕ್ಕೆ ಬಂದಿರೋದು. ನೋಡ್ಕಂದ. ಇವರು ಭಾರತಿ ಅಂತ, ಅವ್ರದ್ದು ವಿಡಿಯೋ ಮಾಡಿದ್ದೀನಿ, ಆರಾಮಾಗಿ ಊಟ ಮಾಡಲಿ. ಇವರು ಈಗ ನನ್ನ ಲೈವಿಂದ ಪರಿಚಯ ಆಗಿರೋದು ವೀಣಾ ಅಂತ. ನಾನು ಬರುವಾಗ ತೋರಿಸಿದ್ದೆ ನಾನು. ವೀಣಾ ಅವ್ರದ್ದು ಚಾನಲ್ ಇಲ್ಲ, ನನ್ನ ಲೈವಿಂದ ಪರಿಚಯ ಆಗಿರೋದು. ಅವರು ಭಾರತಿ ಮತ್ತು ಇವನು ನನ್ನ ಲೈವಿಂದ ಪರಿಚಯ ಆಗಿರೋದು. ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಅವ್ರವ್ರ ಚಾನಲ್ದು ಹೇಳ್ತೀನಿ ನಾನು. ಇವಳು ಹೇಮಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ. ಲಾಸ್ಟ್ ಟೈಮು ನೋಡಿದ್ದೀರಾ. ನಾನು ಇವ್ರ ಚಾನಲ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಳ್ದು ತನು ವ್ಲಾಗ್ಸ್ ಅಂತ ಹೇಳಿ ಇವಳ ಚಾನಲ್ ಹೆಸರು. ನಿಮ್ದಮ್ಮ? MS ರಾಧಾ ಅಡುಗೆ ಮನೆ ಅಂತ ಹೇಳಿ. ಇವರು ಅವ್ರ ಯಜಮಾನರು, ಪತಿ ದೇವರು ರಮೇಶ್ ಅಂತ ಹೇಳಿ. ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲ್. ಗಂಡನ ಬೇರೆ ಚಾನಲ್, ಹೆಂಡ್ತಿದ್ ಬೇರೆ ಚಾನಲ್ಲು. $2 ಬಂದಿದ್ದು ನನಗೆ ಕೊಡ್ತಾರೆ ಎಲ್ರೂ, ಅಲ್ವಮ್ಮ? ಇವ್ರದ್ದು ಪ್ರತಿಮಾ TV ವ್ಲಾಗ್ಸ್ ಅಂತ ಹೇಳಿ. ದಯವಿಟ್ಟು ಇವ್ರದ್ದು ಚಾನಲ್ಗಳು ನೋಡಿ. ಯಾಕಂದರೆ ಅವ್ರಿಗೆಲ್ಲ ಸಬ್ಸ್ಕ್ರೈಬರು ಬೇಕು, ವ್ಯೂಸು ಬೇಕು. ಸಬ್ಸ್ಕ್ರೈಬರ್ ಆಗಿದೆ, ಅವ್ರಿಗೆ ವಾಚ್ ಅವರ್ ಬೇಕು. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅವನದು ಚಾನಲ್ ಇಲ್ಲ, ಅವನದು ಬೇಡ, ಮಾತಾಡೋದು ಬೇಡ. ಇವ್ರದ್ದು ಕ್ರೋಶ ಶೃಂಗಾರ ಅಂತ ಹೇಳಿ. ದಯವಿಟ್ಟು ಅವ್ರ ಚಾನಲ್ಗೆ
ಸ್ವಾದ ಕುಟೀರ 2 ಚಾನಲ್ ಇದೆ. ಹೇಳಿ, ನೀವೇ ಹೇಳಿ ಜೊತೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಜ್ಯೋತಿ ಅಂತ. ನಂದು ಚಾನಲ್ ಹೆಸರು ಬಂದು ಸ್ವಾದ ಕುಟೀರ. ಅದರಲ್ಲಿ ಬರೀ ಅಡುಗೆ ಕಂಟೆಂಟ್ಗಳನ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಚಾನಲ್ ಬಂದು ನಂದು ಕ್ರೋಶ ಶೃಂಗಾರ ಅಂತ, ಅದರಲ್ಲಿ ಸಾರಿ ಕುಚ್ಚು ಡಿಸೈನ್ಸನ್ನು ಹಾಕ್ತಾ ಇದ್ದೀನಿ. ಎರಡನ್ನೂ ನೋಡಿ, ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅವ್ರದ್ದು ಚಾನಲ್ ಇಲ್ಲದೆ ಸಪೋರ್ಟ್ ಮಾಡ್ತಾರೆ ಅವರು. ಇಂಥವ್ರು ಇರಬೇಕು ಅಭಿಮಾನಿಗಳು, ಚಾನಲ್ ಇಲ್ಲದೆ ಸಪೋರ್ಟ್ ಮಾಡೋದು. ಅಯ್ಯೋ, ಎಲ್ಲರೂ ತುಂಬ ಅಡುಗೆಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಏನೂ ಊಟ ಆಗಿಲ್ಲ. ಇನ್ನು ಯಾರಾದರೂ ಬರ್ತಾರ ನೋಡೋಣ ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಇವ್ರ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಯಾರ್ಯಾರು ಏನೇನು ತಂದಿದ್ದಾರೆ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. ಲಾಸ್ಟ್ ಟೈಮು ರಮೇಶ್ ಬಂದಿದ್ದರು, ಈ ಸರಿನೂ ಸ್ವಲ್ಪ ಒಂದು 3-4 ಜನ ಹೊಸಬ್ರು ಅಷ್ಟೇ. ರಮೇಶ್ ಬಂದಿರು, ಹೇಮ ಬಂದಿದ್ರು, ಪ್ರತಿಮಾ ಬಂದಿದ್ದರು. ಇನ್ನೆಲ್ಲರೂ ಹೊಸಬ್ರೇನೆ ಈ ಸರಿ ಬಂದಿರೋದು. ಆದರೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆ ತಲುಪಲಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ. ಹೋದ ವರ್ಷ ಅಂತೂ ಒಂದು 89 ಜನ ಬಂದಿದ್ದರು. ಈ ಸರಿ ಸ್ವಲ್ಪ ಕಡಿಮೆ ಇದ್ದಾರೆ. ಪರವಾಗಿಲ್ಲ, ಒಂದು ಪ್ರೀತಿಯಿಂದ ಬಂದಿರೋರ ಜೊತೆಲಿ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಮುಂದೆ ಯಾರ್ಯಾರು ಏನೇನು ಮಾಡ್ಕೊಂಡು ಬಂದಿದ್ದಾರೋ ನೋಡೋಣ. ನಾಗು ಅಂತ ಒಬ್ಬರು ಬರ್ತಾರೆ, ಅವ್ರು ತೊಗೊಂಡು ಬಂದರು. ಅವ್ರನ್ನ ತೋರ್ಸಂಗಿಲ್ಲ, ರೂಲ್ಸು ರೆಗ್ಯುಲೇಷನ್ ಪ್ರಕಾರ ನಾಗನ್ನು ತೋರ್ಸಂಗಿಲ್ಲ. ಹಾಗಾಗಿ ಅವ್ರು ತಂದಿರೋ ಸ್ವೀಟ್ನ ನಾನು ಎಲ್ರಿಗೂ ಇವಾಗ ಕೊಡ್ತೀನಿ, ಆಯಿತಾ? ನನಗೆ ಯಾಕೆ ಬಂದಿಲ್ಲ? ಅಯ್ಯೋ, ನೀನು ಯಾವಾಗ ಲೈವ್ ಮಾಡ್ತೀವಿ ಗೊತ್ತಿಲ್ಲ ಕಣಪ್ಪ. ಬರ್ತೀನಿ, ಟೈಮ್ ಇದ್ರೆ. ನೀನು ಯಾವಾಗ ಲೈವ್ ಮಾಡ್ತಾ ಇದೀಯೋ ನಾವು ತಂದಿರೋ ಸ್ವೀಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ವಾ? ನೀವು ಯಾವಾಗ ಲೈವ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಕಂತ್ರಿ. ನಾನು ಡ್ಯೂಟಿಲಿ ಇರ್ತೀನಿ. ಅಕಸ್ಮಾತ್ ನಾನು ಏನಾದರೂ ಡ್ಯೂಟಿಯಿಂದ ಬಂದಾಗ ನಿಮ್ಮ ಲೈವ್ ಇದ್ದರೆ 1 ನಿಮಿಷನಾದರೂ ಬಂದು ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ, ಓಕೆನಾ? ಖಂಡಿತ ಬರ್ತೀನಿ ನಿಮ್ಮ ಲೈವ್ಗೆ, ಬೇಜಾರು ಮಾಡ್ಕೊಳ್ಳಿ. ನೀವು ನಮ್ಮ ಲೈವ್ ಬಂದಿದ್ದೀರಲ್ಲ, ತುಂಬ ಧನ್ಯವಾದಗಳು. ಇವ್ರು ಹೋದಷ್ಟು ಬಂದಿತ್ತು ನಾಗವಾಟಿ. ನಾಷ್ಟಲ್ಲಿ ಬಂದಿತ್ತು ಜಾಸ್ತಿ ಊಟ ತಗೊಂಡು ಪಾಪ ಯಾರು ಮಾಡಲೇ ಇಲ್ಲ. ಕರೆಕ್ಟ್ ನಾಷ್ಟ. ಇದು ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಒಬ್ಬರು ನಾಗು ಅಂತ ಇದ್ರು, ಅವರು ನಮಗೆ ಇವತ್ತು ಸ್ವೀಟ್ ತಂದಿದ್ದಾರೆ. ನಂದಿನಿ ಅಮ್ಮ ನಮಗೆಲ್ಲ ತಿಂತಾರೆ. ಅವರು ಹೋದ ವರ್ಷ ಫ್ರೆಂಡ್ಸ್ ಲಾಸ್ಟ್ ಪಾಪ ಇಷ್ಟೊಂದು ಊಟ ತಗೊಂಡು ಬಂದಿದ್ರು. ನಾವೆಲ್ಲ ಹೋಗಟ್ಟೆ ಕಪ್ಪನ್ ಪಾರ್ಟಿಯ ಬೆಂಗಳೂರಲ್ಲಿ ಅವ್ರಿಗೆ ಕೇಳುತ್ತೀನಿ. ಸ್ವೀಟ್ ಬೇಕಾ? ಕೈಯಲ್ಲಿ ಕೊಡಬೇಕು ಪ್ರಸಾದ. ನಗಳ ಖುಷಿ. ಸ್ವೀಟಿನ ಪ್ರಾಣಿ ಅವಳು. ಸ್ವೀಟ್ ಅಂದ್ರೆ ಬಹಳ ಇಷ್ಟ. बस तू जा बाजू बा दादा, तू बर जा, तू खा जा. चलो
देखिए कहाँ के याद छे ನೋಡಿ ನಮ್ಮ ಹೇಮ ಖಜಾನೆ ಓಪನ್ ಮಾಡ್ತಾಳೆ ನೋಡ್ರಿ ನೋಡ್ರಿ ಎಲ್ಲ ಹೆಂಗೆ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ. ಮಾವಿನಕಾಯಿ ಚಿತ್ರಾನ್ನ, ಎರಡು ಚಿತ್ರಾನ್ನ, ಎರಡು ಏನಕ್ಕೆ ನೋಡಿ ಎಲ್ಲ ಪೇಪರ್ ಲೋಟ, ಅಡಿಕೆ ತಟ್ಟೆ, ಈಗ ಕೂಡ ನೆಲ್ಲ ಇವರು ನೋಡಿ बिरयानी ಮಶ್ರೂಮ್ ಬಿರಿಯಾನಿ, ಅದು ಮೊಸರನ್ನ ಮಶ್ರೂಮ್ ವೆಜಿಟೇಬಲ್ ಬಿರಿಯಾನಿ, ಪ್ರತಿಮನು ಚಿತ್ರಾನ್ನ, ನಾವು ಮೊಸರನ್ನ, ಇಲ್ಲೊಂದು ಚಿತ್ರಾನ್ನ. ರಾಜು ಅಣ್ಣ ನೋಡ್ರಿ ಏನು ಸೂಪರಾಗಿ ಮೊಸರನ್ನ ಮಾಡಿದ್ದೀನಿ ನೋಡಿ, ನಿಮಗೆ ಕೊಡಲ್ಲ. ಊಟ ಮಾಡಿ ಟೇಸ್ಟ್ ಇರಬೇಕು, ಸುಮ್ಮನೆ ಊಟ ಮಾಡೋದಿಲ್ಲ. ಸುಮ್ಮನೆ ಊಟ ಮಾಡೋದಲ್ಲ ಅಂತ ಟೇಸ್ಟ್ ಹೇಳ್ಬೇಕಂತೆ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ವೆಜಿಟೇಬಲ್ ಬಿರಿಯಾನಿ. ಎಷ್ಟು ಕೇಳ್ತೀವಿ ಅಷ್ಟೇ ಕೊಡ್ತೀವಿ, ಊಟ ವೇಸ್ಟ್ ಮಾಡಬಾರ್ದು. ನೀನು ಏನು ಮಾತೇ ಆಡಲ್ಲವ ಕೊಡೋ ಇರೋ ಬೇಡವಾ? ಇಲ್ಲ ಇಲ್ಲ ಒಂದು ತುರ್ತೀನಿ, ಒಂದು ಟೇಸ್ಟ್ ಮಾಡಲೇಬೇಕು ನೀನು. ನಾನು ಯಾರ್ದು ಫೇಸ್ ತೋರಿಸ್ತಲ್ಲ, ಆಮೇಲೆ ಊಟ ಬಿಟ್ಬಿಟ್ಟಿರೋ ತಿನ್ನೋದನ್ನ. ನೀನು ಟೇಸ್ಟ್ ನೋಡ್ದೇನೆ ನಂದ ಕುಳಿ. ಓ ಸೂಪರ್ ಅಂತ ಹೇಳ್ಬೇಕು ತಾನೇ. ಇಲ್ಲ ಆಸಮ್ ಅಂತ. ಸ್ವಲ್ಪ ಬಡ್ಸಮ್ಮ. ನೀನು ಎಷ್ಟು ಕೇಳ್ತೀಯ ಅಷ್ಟೇ ಸಾಕಾ? 3 ಚಿತ್ರಾನ್ನ ಸೂಪರ್ ಆಗಿದೆ. ಮೂರು ರೈಸ್ ಐಟಮು ಸೂಪರ್. ಸ್ಯಾರಿ ತಯಾರು ಮಾಡೋ ನೀನು, ಅದೆಲ್ಲ ಸ್ಯಾರಿ ತಯಾರು ಮಾಡ್ಬಿಡ್ತಾನೆ. ಅದೇ ಥರ ನೀನು सारे बाड़ी ಆಮೇಲೆ ಎಲ್ಲ ಚೆನ್ನಾಗೈತಾ? ಚೆನ್ನಾಗಿದೆ. ಯಾರು ಸಂಕೋಚ ಪಟ್ಕೊಂಬೇಡಿ, ಹೊಟ್ಟೆ ತುಂಬ ಊಟ ಮಾಡ್ರಿ. ಅಲ್ಲಿ ಎದುರುಗಡೆ ಹೋಗ್ಬಿಡು, ಆನ್ ಮಾಡಿದ್ಯಾ? ಆಯ್ತಾ? ಕೇಳಿಸುತ್ತಾ ಜೋರಾಗಿ ಮಾತಾಡಿ. ನೋಡಿ ಮೀಟಪ್ ಆಯ್ತು. ಮೈಕ್ ಕೊಟ್ಬಿಡ್ಲ? ನೋಡಿ ಮೀಟಪ್ ಈ ಸರಿನೂ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಹೋದ್ ಸರಿಗಿಂತ ಸ್ವಲ್ಪ ಕಡಿಮೆ ಜನ ಬಂದಿದ್ರು ತುಂಬಾ ಎಲ್ಲ ಎಂಜಾಯ್ ಮಾಡಿದ್ವು. ಸ್ವಲ್ಪ ಜನ ಬಂದಿದ್ದಾರೆ, ಆದ್ರೆ ಅವರು ವಿಡಿಯೋದಲ್ಲಿ ಮುಖ ತೋರ್ಸಲ್ಲ, ಹಾಗಾಗಿ ಅವ್ರ ಹೆಸರು ಹೇಳಲ್ಲ ನಾನು. ಒಂದು ಬೇಡ, ಸ್ವಲ್ಪ ಜನ ಬಂದಿದ್ದಾರೆ, ಆದ್ರೆ ತುಂಬಾ ಜನನೇ ಬಂದ್ರು. ಸ್ವಲ್ಪ ಜನ ವಿಡಿಯೋದಲ್ಲಿ ಮುಖ ತೋರಿಸ್ತಾ ಇಲ್ಲ, ಆದ್ರೆ ನಾವೆಲ್ಲರೂ ಎಂಜಾಯ್ ಮಾಡಿದ್ವು. ಇವ್ರು ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ರು, ಇವ್ರ ಚಿತ್ರಾನ್ನ, ಇವರು ಪಲಾವ್ ಮಾಡ್ಕೊಂಡ್ ಬಂದಿದ್ರು, ಮಶ್ರೂಮು ವೆಜಿಟೇಬಲ್ ಬಾತ್ ಮಾಡ್ಕೊಂಡ್ ಬಂದಿದ್ರು ಎಲ್ರು. ಇನ್ನು ನಮ್ ನಾಗು ಸ್ವೀಟ್ ತಗೊಂಡ್ ಬಂದಿದ್ರು. ಥ್ಯಾಂಕ್ ಯು ನಾಗು. ತುಂಬಾ ಚೆನ್ನಾಗಾಯ್ತು. ಹೀಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಯಾರ್ಯಾರು ಬಂದಿದ್ರು, ನಾನು ಚಾನಲ್ದು ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಚಾನಲ್ ಸರಿ ಆದ್ಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈಗ ಅಪ್ಲೋಡ್ ಮಾಡಲ್ಲ. ಇವ್ರ ಚಾನಲ್ ಹೆಸರನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅದನ್ನ ಅವ್ರಿಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ಫುಲ್ಲು ನೋಡಿ ಅಂತ ಕೇಳ್ಕೊಳ್ತೀನಿ. ಮೀಟಪ್ ತುಂಬಾ ಚೆನ್ನಾಗಾಯ್ತು. ನೀವು ಎಲ್ರು ಮೀಟಪ್ ಇಡಿ, ನಮ್ಮನ್ ಕರೀರಿ, ನಾವು ಬರ್ತೀವಿ. ಇವತ್ತು ಮೀಟಪ್ ಮಾಡಿದವರು ಹೇಮ ಅನ್ನೋರು ಎಲ್ಲ ಇವ್ರದ್ದು ಇಲ್ಲ, ಎಲ್ರೂ ನಾನು ಹೇಳೋದು, ನೀವೆಲ್ರೂ ಮೀಟಪ್ ಅಂತ ಇಟ್ರೆ ಚೆನ್ನಾಗಿರುತ್ತೆ, ಒಬ್ರೇ ಮಾಡಿದ್ರೆ ಚೆನ್ನಾಗಿರಲ್ಲ. ಇವತ್ ಬಂದಾಗ ಏನಾಯ್ತು, ಎಲ್ರು ಚೆನ್ನಾಗಿ ಖುಷಿಯಾಗಿ ಮಾಡಿದ್ವಲ್ಲಮ್ಮ. ಏನ್ ಅನ್ಸ್ತಮ್ಮ ಜೊತೆ? ಫುಲ್ ಖುಷಿ. ಏನ್ ತನು? ಅಯ್ಯೋ ಲಲಿತಾ, ಹಾಗೆ ಎಲ್ರು ಒಬ್ರಿಗೊಬ್ರು ಸೇರ್ಬೋದು. ಒಂದು ಚಾನಲ್ ಬಗ್ಗೆ ಅಂತ ಅಲ್ಲ, ಒಂದು ಪ್ರೀತಿ ವಿಶ್ವಾಸದಿಂದ ಸೇರ್ಬೋದು. ಹೋದ್ಸರಿ ಬಂದವ್ರೆ, ಆದ್ರೆ ಜ್ಯೋತಿ ಲಲಿತಾ ಇಬ್ರೇ ಸಪ್ರೇಟ್ ಆಗಿರೋದು. ಇವರು ಹೋದ ವರ್ಷ ಬಂದಿದ್ರು, ಹೇಮನು ಬಂದಿದ್ರು. ಹಾಗಾಗಿ ದಯವಿಟ್ಟು ಮೀಟಪ್ ಮಾಡಿ. ಅವಾಗ ಮೀಟಪ್ ಇಟ್ರೆ ನಾವೆಲ್ಲ ಒಂದು ಕುಟುಂಬ ಅಂತ ಆಗೋಗಿದೀವಿ. ಇವಾಗ ಯೂಟ್ಯೂಬ್ ಅಂತಲ್ಲ, ಕುಟುಂಬ ಅಂತ ಇದೀವಿ. ಕುಟುಂಬದವರೆಲ್ಲ ಸೇರೋ ತರ ಆಗತ್ತೆ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಸರಿನಮ್ಮ? ಓಕೆ ಬಾಯ್. ಓ ಸೂಪರ್. ಆಯ್ತಾ? ಆಯ್ತಾ? ಏನೇ ಕುಳ್ಳಿ ನಿಂದ ಆಯ್ತಾ ವಿಡಿಯೋ?
ಎಲ್ಲರದ್ದು ಫೋಟೋ ತೆಗಿ ಹಾಕ್ಬಿಟ್ಟು ತಗೊಳ್ಳಿ ನನ್ನ ಮೊಬೈಲ್ ಒಂದು ಫೋಟೋ ತೆಗಿರಿ ವರ್ಣ ಒಂದ್ ಶಾರ್ಟ್ಸ್ ಮಾಡ್ಬಿಡು ಅಲ್ಲ ಹಿಂಗೆ ಉದ್ದ ಇಟ್ಕೊಂಡು ಒಂದ್ ಶಾರ್ಟ್ಸ್ ಮಾಡು ವಿಡಿಯೋ ಸಾಕು ನಾಗು ಆರ್ಡರ್ ಕೊಡ್ತಾ ಇದಾರೆ ಇವಾಗ ನಾಗು ಆರ್ಡರ್ ಕೊಡ್ತಾ ಇದಾರೆ ಇದನ್ನಂತೆ ನಾಗು 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 ನಂಗೊಂದ್ 10 ಲಕ್ಷ ಕೊಡಿ ನಾನ್ ಗೋಲ್ಡ್ ಮಾಡಿಸ್ಬಿಡ್ತೀನಿ ಅಲ್ಲ ಸಬ್ಸ್ಕ್ರೈಬರ್ ಅಲ್ಲ ಗೋಲ್ಡ್ ಅಲ್ಲೇ ಸುಮ್ನೆ ಆರ್ಟಿಫಿಷಿಯಲ್ ಆಗಿ ಮಾಡಿಸ್ಕೊಂಡ್ಬಿಡ್ತೀನಿ ನಾನು 10 ಲಕ್ಷ ದುಡ್ಡು ಕೊಡಿ ಗೋಲ್ಡ್ ಅಲ್ಲಲ್ಲ ಅದು ಬರೋ ತನಕ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಏನೋ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ಅದು ನನಗ್ ಬಂದಿರೋದ್ಕಿಂತ ನಿಮ್ದೆಲ್ಲ ಕುಟುಂಬ ನನಗ್ ಸಿಕ್ಕಲ್ಲ ನಿಜವಾಗ್ಲೂ ಎಷ್ಟೋ ಖುಷಿ ಆಗತ್ತೆ ನನಗೂ ಅದು ನೋಡಿ ನಿಮ್ಗೆ ಎಷ್ಟೇ ಪರಿಸ್ಥಿತಿ ಇದ್ರೂನು ಅಲ್ಲಿಂದ ಬಂದಿದ್ದೀರಾ ಅಂದ್ರೆ ಒಂದ್ ಪ್ರೀತಿ ವಿಶ್ವಾಸ ಅದು ಅಲ್ವಾ ಇಲ್ಲ ಒಂದ್ ಶೋಕೇಸ್ ಅಲ್ಲಿ ವಿಡಿಯೋ ಮಾಡಲ ಫೋಟೋ ಹಿಡಿದ ದೇವ್ರ ಮನೇಲಿ ಇಡಬೇಕು ದೇವ್ರ ಮನೇಲಾದ್ರೂ ಸರಿ ಶೋಕೇಸ್ ಅಲ್ಲ ಶಾರ್ಟ್ಸ್ ವಿಡಿಯೋ ಮಾಡಿ ಇದಿರುತ್ತಲ್ಲ ಬೆಣ್ಣೆ ಕೃಷ್ಣ ನಂದು DP ಇರೋದೇ ತರದ್ ಮಾಡಿ ಇಲ್ಲಿ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಮಾಡ್ಸಿದೀನಿ 1 ನಿಮಿಷದ ಒಳಗಡೆ ಮಾಡಿ ಮ್ಯೂಟ್ ಹಾಕ್ಬಿಡಪ್ಪ ಅಲ್ಲಿ ಎಲ್ಬೋದು ಮ್ಯೂಟ್ ಹೌದಾ ಈ ಕಡೆ ಬೆಣ್ಣೆ ಕೃಷ್ಣ ಥ್ಯಾಂಕ್ ಯು ಈಗ ಹೆಸರು ನಾಮಕರಣ ಮಾಡಿರೋ ಓಕೆ ವಿಶ್ವಾಸದಿಂದ ಕರೆದ್ರೆ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆ ಕೊಡ್ತೀವಿ ಆನ್ ಮಾಡಿದ್ಯಮ್ಮ ಚಾನಲ್ ಇದೆ ವಿಡಿಯೋ ಮಾಡ್ತಾ ಇದ್ದೀರಾ ಹಾಂ ಒಂದು ಸೆಲ್ಫಿ ಹೇಗಾಯ್ತು ಲಾಸ್ಟ್ ಟೈಮ್ ಏನೋ ಹಿಂಗೆಲ್ಲ ಮಾಡಿಸಿದ್ರಲ್ಲಮ್ಮ ಹಾಂ ಹೇಗಿತ್ತು ಮೀಟಪ್ ಹೆಂಗಿತ್ತು ಬಿಟಪ್ಪ ಸೂಪರ್ ಆಗಿತ್ತಂತೆ ಎಲ್ರಿಗೂ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಖುಷಿ ಆಯ್ತು ಥ್ಯಾಂಕ್ ಯು ನೋಡಿ ನಮಗೆ ಇವಾಗ 3:45 ಟೈಮು ಇವಾಗ ಮೀಟಪ್ ಮುಗೀತು ಎಷ್ಟು ಜನ ಸೇರಿದ್ದಾರೆ ನೋಡಿ ಅಲ್ಲಿ ಬೆಳಗ್ಗೆ ಒಬ್ಬರೂ ಇರಲಿಲ್ಲ ಅಲ್ವಾ ನಾನು ತೋರಿಸ್ದಾಗ ನೋಡಿ ಎಲ್ಲರೂ ಹೊರಟರು ನಾವು ನೀನೇನು ಹೊರಟೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ಎಲ್ಲ ಚೆನ್ನಾಗಿದೆ ನಿಮ್ಮ ಆಶೀರ್ವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್